ಈ ಜೀವ ನಿನಗಾಗಿ ಮುಂದುವರಿದ ಭಾಗ 92. ಋಷಿಯವರು ಆದ್ಯಾಳಿಗೆ ಕ್ಯಾಂಟೀನ್ ಫ್ಲೋರ್ ಕ್ಲೀನ್ ಮಾಡಲು ಹೇಳಿದಾಗ ಅವಳು ಕೋಪ ಮಾಡಿಕೊಂಡಳು. ಕೋಪದಿಂದ ಅವಳು ಎಲ್ಲಿ ಅವಳ ಐಡೆಂಟಿಟಿಯನ್ನು ಎಲ್ಲರಿಗೂ ಹೇಳಿಬಿಡುತ್ತಾಳೋ ಅನ್ನೋ ಭಯದಿಂದ ಅರ್ಜುನ್ ಮುಂದೆ ಬಂದು, ಸರ್ ಇದನ್ನು ನಾನು ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ಕ್ಲೀನ್ ಮಾಡಲು ರೆಡಿಯಾದನು. ಆಗ ಆದ್ಯ ಅವನನ್ನು ತಡೆದು, ನೀನೇ ಕ್ಲೀನ್ ಮಾಡ್ತೀಯಾ ಅಂತ ಹೇಳಿ ರಿಷಿ ಅವರ ಕಡೆ ನೋಡಿ, ಹೌದು ನೀವ್ಯಾರು? ಇವ್ರು ಚೇಳನ? ಇವಳು ಏನ್ ಮಾಡಿದಾಳೆ ಅನ್ನೋದೇ ಗೊತ್ತಿಲ್ಲದೆ ಅದು ಹೇಗೆ ನನಗೆ ಕ್ಲೀನ್ ಮಾಡಕ್ಕೆ ಹೇಳ್ತಾ ಇದ್ದೀರಾ? ಇವಳು ಈ ಕಂಪನಿಯ ಸಿಇಒ ಮದುವೆಯಾಗುವ ಹುಡುಗಿ ಅಂತೆ. ಹಾಗಾದ್ರೆ ನೀವು ಈ ಕಂಪನಿಯ ಓನರಾ? ಇವಳಂತ ಮೋಸಗಾತಿಗೆ ಸಪೋರ್ಟ್ ಮಾಡಕ್ಕೆ ಬರ್ತಿದ್ದೀರಲ್ವಾ? ನಿಮ್ಗೆ ಸ್ವಲ್ಪ ನಾಚಿಕೆ ಆಗಲ್ವಾ? ಮೋಸ ಮಾಡಿ ಜೀವನ ಮಾಡೋದೇ ನಮ್ ಕೆಲ್ಸನಾ? ಇವರಿಬ್ರು ಅಪ್ಪ ಮಗಳು ಕಾಲೇಜಲ್ಲಿ ನಮ್ಗೆ ಕೊಡಬಾರ್ದು ಕಾಟ ಕೊಟ್ಟು ಡಿಬಾರ್ ಆದವರು. ಅಲ್ಲಿ ಇಬ್ರು ಅಹಂಕಾರದಿಂದ ಮರೆತಿದ್ರು, ಅದಕ್ಕೆ ದೇವರು ಒಳ್ಳೆ ಶಿಕ್ಷಣ ಕೊಟ್ಟಿದ್ದಾರೆ. ಈಗ ಇಲ್ಲೂ ಕೂಡ ಅದೇ ಕೆಲಸ ಮಾಡಕ್ಕೆ ಹೊರಟಿದ್ದಾರೆ. ಅದಕ್ಕೆ ನೀವು ಇವ್ರಿಗೆ ಸಾಥ್ ಕೊಡ್ತಾ ಇದ್ದೀರಾ? ಏನ್ ಜನ್ಮರಿ ನಿಮ್ದು? ಇನ್ನೊಬ್ಬರನ್ನು ತುಳಿದ ಮೇಲೆ ಬರ್ತೀವಿ ಅಂದ್ರೆ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನ? ಖಂಡಿತ ಮಾಡಲ್ಲ ಅಂತ ಕೋಪದಿಂದ ಹೇಳತೊಡಗಿದಳು. ತನ್ನ ತಂದೆ ತಾಯಿಯನ್ನು ಸಾಯಿಸಕ್ಕೆ ಹೊರಟಿದ್ದ ವ್ಯಕ್ತಿಯನ್ನು ಎದುರುಗಡೆ ನೋಡಿ ಅವಳಿಗೆ ಕೋಪ ಇನ್ನಷ್ಟು ಹೆಚ್ಚಾಗತೊಡಗಿತು. ಅದನ್ನು ಇಂಡೈರೆಕ್ಟ್ ಆಗಿ ಅವರಿಗೆ ಬೈದು ತೀರಿಸಿಕೊಂಡಳು. ಅವಳ ಮಾತು ಕೇಳಿ ಸಿಟ್ಟಾದ ರಿಷಿ ಅವರು, ಏನಮ್ಮ ಮಾತಾಡ್ತಾ ಇದೆಯಾ? ನಾಲ್ಗೆ ಮೇಲೆ ಹಿಡಿತಾ ಇರ್ಲಿ. ನೀನು ಊಟ ಚೆಲ್ಲಿದ್ದಕ್ಕೆ ನಿನ್ನೆ ಕ್ಲೀನ್ ಮಾಡಕ್ಕೆ ಹೇಳ್ತಾ ಇರೋದು. ಕ್ಲೀನ್ ಮಾಡೋದು ಬಿಟ್ಟು ನನಗೇನೆ ಎದುರು ವಾದಿಸ್ತೀಯ? ಇದರ ಪರಿಣಾಮ ಏನಾಗುತ್ತೆ ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಏನ್ರಿ ಮಾಡ್ತೀರಾ ಅಂತ ಅವಳು ಹೇಳಿದಾಗ ಅರ್ಜುನ್ ಅವಳನ್ನು ಶಾಂತಗೊಳಿಸಿ, ಇನ್ನೊಂದು ಮಾತಾಡಿದೆ ನನ್ನ ಮೇಲನೆ ಅಂತ ಹೇಳಿ ಅವಳ ಬಾಯಿ ಮುಚ್ಚಿಸಿದನು. ನಂತರ ರಿಷಿ ಅವರ ಹತ್ತಿರ ಬಂದು, ನೀವೇನು ತಪ್ಪು ತಿಳ್ಕೊಬೇಡಿ ಸರ್, ಅವಳ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಸಾರಿ ಸರ್. ನೆಲದ ಮೇಲೆ ಬಿದ್ದಿರೋದನ್ನು ಕ್ಲೀನ್ ಮಾಡ್ಬೇಕು ತಾನೆ, ನಾನು ಮಾಡ್ತೀನಿ ಅಂತ ಹೇಳಿ ಕ್ಲೀನ್ ಮಾಡಲು ಹೋದನು. ಆಗ ಅಲ್ಲಿಗೆ ಬಂದ ಅಗಸ್ತ್ಯ ಅರ್ಜುನನನ್ನು ತಡೆದು, ನೀನೇ ಕ್ಲೀನ್ ಮಾಡ್ತೀಯಾ? ಯಾರು ಚೆಲ್ಲಿದಾರೋ ಅವರೇ ಕ್ಲೀನ್ ಮಾಡಲಿ ಅಂತ ಹೇಳಿ ನೇಹಳ ಕಡೆ ನೋಡಿದನು. ಆಗ ಅವಳು, ಏನು ಹಾಗೆ ನೋಡ್ತಾ ಇದೆಯಾ? ಅವನು ಕ್ಲೀನ್ ಮಾಡೋದು ಬೇಡ ಅಂದರೆ ನೀನೇ ಮಾಡು. ನಾನು ಯಾಕೆ ಮಾಡಲಿ? ನೀನು ತಾನೇ ಬೀಳಿಸಿರೋದು. ನಿನ್ನ ಬುದ್ಧಿ ನನಗೆ ಗೊತ್ತಿಲ್ವಾ? ಕಂತ್ರಿ ಕಜ್ಜಿ ನಾಯಿ ನೀನು. ಅವನ ಮಾತು ಕೇಳಿ ಕೋಪ ಮಾಡಿಕೊಂಡವಳು, ಏಯ್ ಜಾಸ್ತಿ ಮಾತಾಡ್ತಾ ಇದೆಯಾ? ನನ್ನ ತಲೆ ಕೆಟ್ಟು ನಾನು ಏನು ಮಾಡ್ತೀನಿ ನನಗೇನು ಗೊತ್ತಿಲ್ಲ. ಏನು ಮಾಡ್ತೀಯಾ? ನಿನ್ನ ಮರೆಯಲ್ಲಿರುವ ಸಿಇಒಗೆ ಕಂಪ್ಲೇಂಟ್ ಮಾಡ್ತೀಯಾ? ಹೋಗೆ, ಯಾರಿಗೆ ಬೇಕಾದರೂ ಕಂಪ್ಲೇಂಟ್ ಮಾಡು. ನಾನು ಯಾರಿಗೂ ಭಯ ಪಡುವನಲ್ಲ. ತಪ್ಪಿಲ್ಲ ಅಂದರೆ ಯಾರಿಗೂ ಹೆದರ್ಕೊಳ್ಳುವ ಮಗನೇ ಅಲ್ಲ. ನೀನಾಗಿ ಇದನ್ನೆಲ್ಲ ಕ್ಲೀನ್ ಮಾಡಿದ್ರೆ ಸರಿ, ಇಲ್ಲ ಅಂದರೆ ನಾನು ಏನು ಮಾಡ್ತೀನಿ ನನಗೇನು ಗೊತ್ತಿಲ್ಲ. ಅಗಸ್ತ್ಯ ಮಾತನಾಡುವುದನ್ನು ನೋಡಿದ ರಿಷಿ ಅವರು ಒಂದು ಕ್ಷಣ ಬೆರಗಾದರು. ಇವನನ್ನು ನೋಡ್ತಾ ಇದ್ರೆ ಡ್ಯಾಡನ್ನು ನೋಡಿದ ಹಾಗೇನೆ ಆಗ್ತಾ ಇದೆ. ಅದೇ ಸ್ಮೈಲ್, ಅದೇ ಗತ್ತು, ನೋಡಕ್ಕೂ ಅವ್ರ ಥರನೇ ಇದ್ದಾನೆ. ಮಾಮ್ ಹೇಳಿದ ಹಾಗೆ ಡ್ಯಾಡ್ಗೆ ಬೇರೆ ಯಾರ ಜೊತೆ ಅದರ ಸಂಬಂಧ ಇತ್ತ ಹೀಗೆ? ಇವನು ಅಭಿಷೇಕ್ ಮಗ ಆಗಿರಕ್ಕಂತೂ ಸಾಧ್ಯನೇ ಇಲ್ಲ, ಯಾಕಂದ್ರೆ ಅವನು ಅವತ್ತೇ ಸತ್ತೋಗಿದ್ದ. ಡ್ಯಾಡ್ ಸಾಯೋ ಮೊದಲು ಯಾರ ಜೊತೆಗಾದ್ರೂ ಸಂಬಂಧ ಬೆಳೆಸಿರ್ಬೋದಾ? ಇವನು ಯಾರು ಅಂತ ಹೇಗೆ ಕಂಡುಹಿಡಿಯೋದು? ಹೇಗಾದ್ರೂ ಮಾಡಿ ಇವನು ಯಾರು ಅಂತ ತಿಳಿದುಕೊಳ್ಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದನು. ನೇಹ ಅಗಸ್ತ್ಯನ ಜೊತೆ ಜಗಳ ಮಾಡ್ತಿದ್ದಳು. ಏ ಬಿಕಾರಿ, ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಡೈಲಾಗ್ ಏನು ಕಮ್ಮಿಲ್ಲ. ಗಂಜಿ ಕುಡಿದು ಬದುಕೋ ನಿನಗೇನೆ ಇಷ್ಟು ಪೊಗರು ಇರ್ಬೇಕಾದ್ರೆ ಇನ್ನು ನಾನು ಪಿಜ್ಜಾ ಬರ್ಗರ್ ತಿನ್ನುವಳು, ನನಗೆ ಎಷ್ಟು ಪೊಗರು ಇರಬಾರ್ದು? ಒಂದ ನೀನು, ಇಲ್ಲಾಂದ್ರೆ ನಿನ್ನ ತಂಗಿ ಇದನ್ನು ಕ್ಲೀನ್ ಮಾಡಬೇಕು. ಅದು ಆಗಿಲ್ಲ ಅಂದರೆ ನನ್ನ ಬಟ್ಟೆ ಹಾಳು ಮಾಡೋದಕ್ಕೆ 50,000 ಕೊಡಬೇಕು. ಅವಳ ಮಾತು ಕೇಳಿದ ರಿಷಿಯವರು, ಓ ಇವಳು ಹೇಳ್ತಾ ಇರೋ ಹುಡುಗಿ ಇವನ ತಂಗಿ, ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದರು. ನೇಹಳ ಮಾತಿಗೆ ಉತ್ತರಿಸಿದ ಅಗಸ್ತ್ಯ, ಎರಡು ಮಾಡಲ್ಲ ಕಣೆ, ಏನೇ ಮಾಡ್ತೀಯಾ? ನಿನ್ನದು ಏನು ಕಿತ್ಕೊಳ್ಳೋಕ್ಕಾಗತ್ತೆ? ಇವಾಗ ಇದನ್ನು ನೀನೇ ಕ್ಲೀನ್ ಮಾಡ್ತೀಯ. ನೀನು ಕ್ಲೀನ್ ಮಾಡೋ ಹಾಗೆ ನಾನು ಮಾಡ್ತೀನಿ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಓ, ನಿನ್ನ ಮರೆಯಲ್ಲಿರೋ ಸಿಇಒ ಬಂದು ನಿನಗೆ ಹೆಲ್ಪ್ ಮಾಡ್ತಾನೆ ಅಂತ ಅಂದ್ಕೊಂಡಿದ್ಯಾ? ಅವನಿದ್ದಾನೋ ಇಲ್ವೋ ಅಂತ ಇಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ. ಅಂಥದ್ರಲ್ಲಿ ಬುರುಡಿ ಬಿಟ್ಕೊಂಡು ತಿರ್ಗಾಡ್ತೀಯ? ತೂ ನಿನ್ನ ಜನ್ಮಕ್ಕೆ.
ಸುಳ್ಳು ಹೇಳಿದ್ದಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ? ನಾನು ಯಾಕೋ ಸುಳ್ಳು ಹೇಳಿ? ನಾನೇ ಈ ಕಂಪ್ನಿ CEO ಮದುವೆ ಆಗೋಳು. ಇವತ್ತು ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಕಣೋ ಅಂತ ಹೇಳುತ್ತಿದ್ದಾಗ ಅವಳ ಮಾತು ಕೇಳಿ ರಿಷಿ ಅವರಿಗೆ ಸಿಟ್ಟು ಬರತೊಡಗಿತ್ತು. ಈ ಅಪ್ಪ ಮಗಳು ಇಬ್ಬರು ವೇಸ್ಟ್ ಫೆಲೋಸ್. ಕಂಪ್ನಿ CEO ಮದುವೆ ಆಗೋಳು ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತ ಮೊದಲೇ ತಿಳಿಸಿದ್ದೆ. ಆದರೆ ಇವಳು ನೋಡಿದ್ರೆ ಎಲ್ಲರ ಎದುರು ಅನೌನ್ಸ್ ಮಾಡೇ ಇತ್ತು. ಉತ್ತಮ ಇರೋದಿದ್ದಕ್ಕೂ ಒಳ್ಳೆದಾಯಿತು. ಇಲ್ಲ ಅಂದಿದ್ದರೆ ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು. ಇವಳು ಮುಂದಕ್ಕೆ ಮಾತಾಡಿದಂತೆ ಇವಳನ್ನು ತಡಿಬೇಕು. ತಡಿಲಿಲ್ಲ ಅಂದರೆ ನನ್ನ ಯೋಜನೆಗಳೆಲ್ಲ ಹಾಳಾಗ್ಬೋದು ಅಂತ ಅಂದುಕೊಂಡ ಅವರು ಅಗಸ್ತ್ಯ ಮತ್ತು ನೇಹಾಳ ಹತ್ತಿರ ಬಂದು, ಇಬ್ಬರು ಜಗಳ ಮಾಡೋದು ನಿಲ್ಲಿಸ್ಬಿಡಿ. ಯಾರಮ್ಮ ನೀನು? ಯಾಕೆ ಪದೇ ಪದೇ CEO ಮದುವೆ ಆಗೋಳು ಅಂತ ಹೇಳ್ತಾ ಇದೆಯಾ? ಕಂಪ್ನಿ CEO ಯಾರು ಅಂತ ಇದುವರೆಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಅದು ಹೇಗೆ ನೀನು ಈ ರೀತಿ ಹೇಳ್ತಾ ಇದೆಯಾ? ಸುಳ್ಳು ಹೇಳೋದಕ್ಕೂ ಒಂದು ಇತಿಮಿತಿ ಇದೆ. ನೀನು ಮಾತಾಡೋದು ನೋಡಿದೆ ಇದರಲ್ಲಿ ನಿಂದೇ ತಪ್ಪಿದೆ ಅಂತ ಅನ್ನಿಸ್ತಾ ಇದೆ. ನೀನೇ ಫ್ಲೋರನ್ನು ಕ್ಲೀನ್ ಮಾಡಮ್ಮ. ಅವರ ಮಾತು ಕೇಳಿ ನೇಹಾ ಮತ್ತು ಅವಳ ಡ್ಯಾಡಿಗೆ ಒಂದು ಕ್ಷಣ ಶಾಕ್ ಆಯಿತು. ಅಂಕಲ್, ಏನು ಹೇಳ್ತಾ ಇದ್ದೀರಾ? ಯಾರು ನಿನ್ನ ಅಂಕಲ್? ಸರ್ ಅಂತ ಕರೆ. ನಾನು ಹೇಳ್ತಾ ಇದ್ದೀನಿ, ನೀನು ಇದನ್ನು ಕ್ಲೀನ್ ಮಾಡಬೇಕು ಅಂತ ಹೇಳಿ ಅವರ ಕಡೆ ನೋಡಿ ಕಣ್ಣು ಸನ್ನೆ ಮಾಡಿದರು. ಇದನ್ನು ಅರಿತ ಅವರು ನೇಹಾಳ ಹತ್ತಿರ ಬಂದು ಅವಳಿಗೆ ಕ್ಲೀನ್ ಮಾಡಲು ಹೇಳಿದರು. ಡ್ಯಾಡ್, ಏನು ಹೇಳ್ತಾ ಇದ್ದೀರಾ ನೀವು? ನಾನು ಏಕೆ ಇದನ್ನು ಕ್ಲೀನ್ ಮಾಡಲಿ? ದೊಡ್ಡದನ್ನು ಪಡ್ಕೋಬೇಕಂದ್ರೆ ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಬೇಕು. ಅವ್ರ ಮಾತು ನಾವು ಕೇಳಲೇಬೇಕ. ಇಲ್ಲ ಅಂದರೆ ನಮಗೆ ಉಳಿಗಾಲಿಲ್ಲ. ಒಂದ್ಸಲ ನಮ್ಮ ಕೈಗೆ ಪವರ್ ಸಿಗಲಿ, ಆಮೇಲೆ ಇವರನ್ನೆಲ್ಲ ನೋಡ್ಕೊಳ್ಳೋಣ. ಬೇಕಾದ್ರೆ ಇಡೀ ಆಫೀಸನ್ನು ಕ್ಲೀನ್ ಮಾಡೋಕ್ಕೆ ಇವರನ್ನು ಇಟ್ಕೊಳ್ಳೋಣ ಅಂತ ಅವಳ ಕಿವಿಯಲ್ಲಿ ಪಿಸುಗುಟ್ಟಿದರು. ಅವರ ಮಾತು ಕೇಳಿ ಅಗಸ್ತ್ಯ ಮತ್ತು ಆದ್ಯಳ ಕಡೆ ಸಿಟ್ಟಿನಿಂದ ನೋಡಿದ ಅವಳು ಒಲ್ಲದ ಮನಸ್ಸಿನಿಂದ ನೆಲಕ್ಕೆ ಬಿದ್ದಿದ್ದ ಅನ್ನವನ್ನು ಕ್ಲೀನ್ ಮಾಡತೊಡಗಿದಳು. ಇದನ್ನು ನೋಡಿದ ಅಗಸ್ತ್ಯ, ಆದ್ಯ, ಅರ್ಜುನ್, ಸನ್ನಿ, ನಿಹಾರಿಕಾ ಮತ್ತು ಗಗನ್ಗೆ ತುಂಬಾನೇ ಖುಷಿಯಾಯಿತು. ರಿಷಿ ಅವರನ್ನು ನೋಡಿ ಅವ್ರಿಗೆ ಥ್ಯಾಂಕ್ಸ್ ಹೇಳಿದ ಅಗಸ್ತ್ಯ, ಥ್ಯಾಂಕ್ ಯು ಸರ್, ನಿಮ್ಮಂಥವ್ರು ಈ ಕಂಪ್ನಿಗೆ ಬೇಕು. ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ರಿ. ಈ ಕಂಪ್ನಿ ಜವಾಬ್ದಾರಿ ಹೊತ್ಕೊಂಡಿದ್ದೀನಿ ಅಂದರೆ ಇದನ್ನೆಲ್ಲ ಹ್ಯಾಂಡಲ್ ಮಾಡಲೇಬೇಕಲ್ವಾ? ನಿನ್ನನ್ನು ನೋಡಿ ನನಗೆ ತುಂಬಾ ಖುಷಿ ಆಯಿತು. ಹೊಸದಾಗಿ ಜಾಯ್ನ್ ಆಗಿದೆಯಾ? ಹೌದು ಸರ್, ನಾವೆಲ್ಲ ಹೊಸದಾಗಿ ಜಾಯ್ನ್ ಆದವರು. ಸರಿ, ನಾನಿನ್ನು ಬರ್ತೀನಿ, ನೀವೆಲ್ಲ ಊಟ ಮಾಡಿ. ಇಲ್ಲಂದ್ರೆ ಸ್ಟ್ರೇಟ್ ಹೋಗಿ ರೈಟ್ ಸೈಡ್ ಹೋದರೆ ಅಲ್ಲೇ ನನ್ನ ಕ್ಯಾಬಿನ್ ಇರೋದು, ಫ್ರೀ ಇದ್ದಾಗ ಬಂದ್ಬಿಡು ಅಂತ ಹೇಳಿ ಅವರು ಅಲ್ಲಿಂದ ಹೋದರು. ಅವರು ಹೋಗುವುದನ್ನು ನೋಡಿದ ಅಗಸ್ತ್ಯ, ಇವ್ರಿಗೇನಾದರೂ ನಾವು ಯಾರು ಅಂತ ಗೊತ್ತಾಗಿದೆಯೋ ಹೇಗೆ? ತುಂಬ ಹುಷಾರಾಗಿರಬೇಕು. ಅಂಕಲ್ ಬೇರೆ ಇವರ ಎದುರು ಕಾಣಿಸ್ಕೋಬೇಡ ಅಂತ ಹೇಳಿದ್ದಾರೆ. ಆದರೆ ಏನು ಮಾಡೋದು, ಇವತ್ತು ಇವ್ರ ಮುಂದೆ ಬಂದು ನಿಲ್ಲುವ ಹಾಗೆ ಆಯಿತು. ಇವರು ಕ್ಯಾಬಿನ್ ಕಡೆ ಸುಳಿಯೋಕ್ಕೂ ಕೂಡ ಹೋಗಬಾರ್ದು ಅಂತ ಅಂದುಕೊಳ್ಳತೊಡಗಿದನು. ಇತ್ತ ತನ್ನ ಕ್ಯಾಬಿನ್ಗೆ ಬಂದ ರಿಷಿ ಅವರು ಅಗಸ್ತ್ಯನ ಬಗ್ಗೆ ಯೋಚನೆ ಮಾಡತೊಡಗಿದರು. ಇವನು ಯಾರು ಅಂತ ಹೇಗೆ ಕಂಡುಹಿಡಿಯೋದು? ಇವನು ಬಯೋಡೇಟದ ಜೊತೆ ಮಾರ್ಕ್ಸ್ ಕಾರ್ಡ್ ಕೂಡ ಇರುತ್ತಲ್ವಾ, ಅದರಲ್ಲಿ ಇವನು ಡೀಟೇಲ್ ಎಲ್ಲ ಸಿಗ್ಬೋದು. ಇವನು ಬಯೋಡೇಟಾ ಯಾರಿಂದ ತರಿಸ್ಕೊಳ್ಳಿ ಅಂತ ಅವರು ಯೋಚನೆ ಮಾಡುತ್ತಿದ್ದಾಗ ಅವರಿಗೆ ಶ್ರವಣ್ ನೆನಪಿಗೆ ಬಂದನು. ಕೂಡಲೇ ಶ್ರವಣ್ಗೆ ಕಾಲ್ ಮಾಡಿ ತಮ್ಮ ಚೇಂಬರಿಗೆ ಕರೆಸಿಕೊಂಡರು. ಶ್ರವಣ್, ನನಗೆ ನಿನ್ನಿಂದ ಒಂದು ಕೆಲಸ ಆಗಬೇಕು. ಏನು ಕೆಲಸ ಸರ್? ಸ್ವಲ್ಪ ದಿನ ಮುಂಚೆ ನೀವು ಅಪಾಯಿಂಟ್ಮೆಂಟ್ ಆಯ್ತಲ್ವಾ, ಅದೇ MD ಕಡೆಯವರು, ಅವ್ರ ಬಗ್ಗೆ ಡೀಟೇಲ್ ಬೇಕಿತ್ತು. ಎಲ್ಲರ ಬಗ್ಗೆ ಬೇಡ, ಬರೀ ಅಗಸ್ತ್ಯ ಅಂತ ಇದ್ದಾನೆ ಅಲ್ವಾ, ಅವನ ಬಗ್ಗೆ ಇನ್ಫಾರ್ಮೇಶನ್ ಬೇಕು. ಎಂಪ್ಲಾಯೀಸ್ ಪರ್ಸನಲ್ ಡೀಟೇಲ್ಸ್ ಕೊಡಬಾರ್ದಂತ ನಿಮಗೂ ಕೂಡ ಗೊತ್ತಲ್ವಾ ಸರ್? ಅದು ಅಲ್ಲದೆ ನಾನೀಗ ಡಿಪ್ರಮೋಟ್ ಆಗಿರುವವನು, ನನಗೆ ಆ ರೈಟ್ಸ್ ಕೂಡ ಇಲ್ಲ. ನೀನು ಮನಸ್ಸು ಮಾಡಿದರೆ ಎಲ್ಲ ಆಗುತ್ತೆ ಶ್ರವಣ್. ಇಲ್ಲ ಸರ್, ನಾನು ಈ ಕೆಲಸ ಮಾಡಲ್ಲ. ಮೊದಲೇ ಡಿಪ್ರಮೋಟ್ ಆಗಿದ್ದೀನಿ, ಆಮೇಲೆ ಈ ಕೆಲಸ ಮಾಡಿ ಸಿಕ್ಕಾಕೊಂಡ್ಬಿಟ್ರೆ ನನ್ನ ಕೆಲಸನೇ ಹೋಗ್ಬೋದು. ಹಾಗಾಗಿ ನಾನು ಈ ಕೆಲಸ ಮಾಡಲ್ಲ ಸರ್. ನಿಮಗೆ ಮತ್ತೆ ಪ್ರಮೋಷನ್ ಬೇಕೋ ಬೇಡವೋ? ಬೇಕು ಸರ್. ಯಾಕೆ ಹೇಗೆ ಕೇಳ್ತಾ ಇದ್ದೀರಾ? ಬೇಕು ಅಂದರೆ ನಾನು ಹೇಳಿದ ಕೆಲಸ ಮಾಡು. ನನ್ನ ಕೆಲಸ ನೀನೇನಾದರೂ ಮಾಡಿದರೆ 2 ವರ್ಷದಲ್ಲಿ ನನಗೆ ಡಬಲ್ ಪ್ರಮೋಷನ್ ಸಿಗುವ ಹಾಗೆ ಮಾಡ್ತೀನಿ. ನಿಜನಾ ಸರ್? ಸುಳ್ಳು ಹೇಳ್ತಾ ಇಲ್ಲ ತಾನೆ? ನಿಜನೇ ಹೇಳ್ತಾ ಇದ್ದೀನಿ. ನಿನಗೆ MD ಮೇಲೆ ಸಿಟ್ಟಿರ್ಬೇಕಲ್ವಾ? ಅವನು 2 ವರ್ಷ ಮಾತ್ರ MD ಆಗಿರ್ತಾನೆ, ಆಮೇಲೆ ಏನಾದರೂ ಈ ಕಂಪ್ನಿಯಲ್ಲಿ ನಂದೇ ರಾಜ್ಯಭಾರ. ಅದು ಹೇಗೆ ಸರ್?
ಅದೆಲ್ಲ ನಿಂಗೆ ಬೇಕಾಗಿಲ್ಲ. ನಾನು ಹೇಳುವ ಕೆಲಸ ಮಾಡ್ತೀನಿ, ನಿಮಗೆ ಸಂಬಳದ ಜೊತೆ ಗಿಂಬಳ ಕೂಡ ಬರುತ್ತೆ. ಮ್ಯಾನೇಜರ್ ಪೋಸ್ಟಲ್ಲಿ ಇದ್ದಾಗ ಬರ್ತಾ ಇದ್ದ ಸಂಬಳಕ್ಕಿಂತ ಜಾಸ್ತಿಯಾಗಿ ಇವಾಗ ನಿಮಗೆ ದುಡ್ಡು ಬರುತ್ತೆ. ಆದರೆ ನೀನು ನಾನು ಹೇಳೋ ಮಾತು ಕೇಳಬೇಕು. ದುಡ್ಡು ಬರುತ್ತೆ ಅಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ ಸರ್. ಈಗೇನು ಅಗಸ್ತ್ಯನ ಫುಲ್ ಡೀಟೇಲ್ ನಿಮ್ಗೆ ಬೇಕು ತಾನೆ? ನಾನು ಈಗಲೇ ಹೋಗಿ ತಗೊಂಡು ಬರ್ತೀನಿ. ಆದರೆ ನಾನು ಪ್ರಮೋಷನ್ ವಿಷಯ ಮಾತ್ರ ಮರೆಯಬಾರ್ದು ಸರ್. ನೀನೀಗ ಹೋಗಿ ಅಗಸ್ತ್ಯನ ಬಯೋಡೇಟಾ ಕಲೆಕ್ಟ್ ಮಾಡ್ಕೊಂಡು ಬಾ, ಆಮೇಲೆ ಪ್ರಮೋಷನ್ ಬಗ್ಗೆ ಮಾತಾಡೋಣ. ಆಯಿತು ಸರ್ ಅಂತ ಹೇಳಿದ ಶ್ರವಣ್ HR ರೂಮ್ಗೆ ಹೋಗಿ ಯಾರೂ ಇಲ್ಲದನ್ನು ಗಮನಿಸಿ ಹೊಸದಾಗಿ ಅಪಾಯಿಂಟ್ ಆದವರ ಫೈಲ್ ತಗೊಂಡು ನೋಡತೊಡಗಿದನು. ತುಂಬ ಹೊತ್ತು ಹುಡುಕಾಡಿದ ನಂತರ ಅಗಸ್ತ್ಯನ ಬಯೋಡೇಟಾವನ್ನು ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡಿ ಫೈಲ್ ಎಲ್ಲಿತ್ತೋ ಅದನ್ನು ಅಲ್ಲಿಯೇ ಜೋಪಾನವಾಗಿ ಇಟ್ಟು ಕೂಡಲೇ ರಿಷಿ ಅವರಿದ್ದ ಕ್ಯಾಬಿನ್ಗೆ ಬಂದನು. ಅವನನ್ನು ನೋಡಿದವರು, ಏನು ಖಾಲಿ ಕೈಯಲ್ಲಿ ಬಂದಿದೆಯಾ? ಎಲ್ಲಿ ಅವನ ಬಯೋಡೇಟಾ? ಸರ್, ಮೊಬೈಲಲ್ಲಿ ಫೋಟೋ ತೆಗೆತಂದಿದ್ದೇನೆ ಅಂತ ಹೇಳಿ ಅವರಿಗೆ ಮೊಬೈಲ್ ತೋರಿಸಿದನು. ಅಗಸ್ತ್ಯನ ಬಯೋಡೇಟಾ ನೋಡಿದವರು ಅವನ ಬಗ್ಗೆ ತಿಳಿದುಕೊಳ್ಳತೊಡಗಿದರು. ನೇಮ್ ಅಗಸ್ತ್ಯ, ಫಾದರ್ ನೇಮ್ ರಾಮಪ್ಪ, ಮದರ್ ನೇಮ್ ಪುಷ್ಪಾವತಿ. ಹಾಗಾದ್ರೆ ಇವನು ಅಭಿಷೇಕ್ ಮಗ ಅಲ್ಲ ಅಂತ ನಿಟ್ಟಿಸಿರು ಬಿಟ್ಟರು. ನಂತರ ಶ್ರವಣ್ ಕಡೆ ನೋಡಿ, ಇವನ್ ಮಾರ್ಕ್ಸ್ ಕಡೆಯಲ್ಲಿ? ಸರ್, ಒಟ್ಟು 5 ಜನ ಅಪಾಯಿಂಟ್ ಆಗಿದ್ದಾರೆ. ಎಲ್ಲರೂ ಆಂಧ್ರದವ್ರೆ, ಒಂದೇ ಊರಿನವರು. ಈ 5 ಜನರ ಬಯೋಡೇಟಾ ಮಾತ್ರ ಇದೆ, ಮಾರ್ಕ್ಸ್ ಕಡೆಯೆಲ್ಲ ಏನಿಲ್ಲ ಸರ್. ಹೌದಾ? ಅದು ಹೇಗೆ ಸಾಧ್ಯ? ಹೊಸದಾಗಿ ಅಪಾಯಿಂಟ್ ಮಾಡಿದಾಗ ಅವರು ಮಾರ್ಕ್ಸ್ ಕೊಟ್ಟು ತಗೋತಾರಲ್ವಾ? ಇವ್ರದ್ದು ಯಾಕೆ ತಗೊಂಡಿಲ್ಲ? ಸರ್, MD ಕಡೆಯವರಲ್ವಾ, ಯಾರಿಗೆ ಗೊತ್ತು ಸರಿಯಾಗಿ ಎಜುಕೇಶನ್ ಮಾಡಿದಾರೋ ಇಲ್ವೋ, ಅದಕ್ಕೋಸ್ಕರ ಮಾರ್ಕ್ಸ್ ಕಾರ್ಡ್ ತೆಗೆದುಕೊಳ್ಳದೇ ಇರ್ಬೋದು. ಹಾಗಿರಕ್ಕಿಲ್ಲ, ಯಾಕಂದ್ರೆ ನನ್ಗೆ ಗೊತ್ತಿರೋ ಪ್ರಕಾರ ಅವರೆಲ್ಲ MBA ಮುಗಿಸ್ತಾರೆ. MD ಕಡೆಯವರಲ್ವಾ ಸರ್, ಅದಕ್ಕೆ ಮಾರ್ಕ್ಸ್ ಕಾರ್ಡ್ ತೆಗೆದುಕೊಳ್ತಿರ್ಬೋದು. ಸರಿ, ನೀನೀಗ ಹೋಗು. ಸರ್, ನನ್ನ ಪ್ರಮೋಷನ್ 2 ವರ್ಷದಲ್ಲಿ ಆಗುತ್ತೆ ಅಂತ ಹೇಳಿದೆ ಅಲ್ವಾ, ಅಲ್ಲಿ ತನಕ ಕಾಯಬೇಕು. ಆಯಿತು ಸರ್, ಆದಷ್ಟು ಬೇಗ ಮಾಡೋಕ್ಕಾದ್ರೆ ನೋಡಿ ಅಂತ ಹೇಳಿ ಅಲ್ಲಿಂದ ಹೊರ ಬಂದನು. ಶ್ರವಣ್ ಹೋಗಿ ಆದ ಮೇಲೆ ರಿಷಿಯವರು ಅಗಸ್ತ್ಯನ ಬಗ್ಗೆ ಯೋಚನೆ ಮಾಡತೊಡಗಿದರು. ಇವನ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕು. ಬರೀ ಬಯೋಡೇಟಾದಿಂದ ಇವನ ಬಗ್ಗೆ ತಿಳ್ಕೊಳ್ಳೋಕ್ಕಾಗಲ್ಲ. ಇವನನ್ನೇ ನನ್ನ ಕ್ಯಾಬಿನ್ಗೆ ಕರೆಸ್ಕೊಂಡು ಇವನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅಂದುಕೊಂಡವರು ಅಗಸ್ತ್ಯನನ್ನು ತನ್ನ ಕ್ಯಾಬಿನ್ಗೆ ಕರೆಸಿಕೊಂಡರು. ಕತೆ ಮುಂದುವರಿಯಿತು. ರಿಷಿಯವರಿಗೆ ಅಗಸ್ತ್ಯನ ಬಗ್ಗೆ ಇನ್ನೂ ಅಷ್ಟು ಇನ್ಫಾರ್ಮೇಶನ್ ಸಿಗುತ್ತೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆ ಹಾಗೆ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.